ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಗಂಡು ಮೆಟ್ಟ ನಾಡನಿಸಿಕೊಂಡಂತ ಹೌದ್ರಿಪ್ಪ. ದೇವೇಂದ್ರ ಪದವಿ ಪಡೆದಂತ ನನ್ನ ಗೆನಿಸಿದ್ದ ಮುತ್ಯ ತುಳಿದ ಭೂಮಿ. ಹೌದು ಕುಂಬಾರಿ ಗ್ರಾಮದಲ್ಲಿ ಗೆನಿಸಿದ್ದ ಮುತ್ಯನ ಜಾತ್ರಾ ಮಹೋತ್ಸವ ನಿಮಿತ್ತಕ್ಕಾಗಿ ಹೌದು ಮುತ್ಯನ ಪೌಳಿಯಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶಿವಶರಣೀಯರಿಗೆ ಕುಂಬಾರಿ ಗೆನಿಸಿದ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 12ನೇ ಶತಮಾನದಲ್ಲಿ ಹೌದು ಏನಾತು? ಶೂನ್ಯ ಪೀಠದ ಅಧಿಕಾರಿಗಳಾದಂಥ ಅಲ್ಲಂಪ್ರಭು ಗುರುಗಳು ಹೇಳ್ತಾರ. ಹೌದು ಏನು ಹೇಳ್ತಾರಿಪ್ಪ? ಕಾಲುಗಳು 2 ಗಾಲಿ ಕಂಡಯ್ಯ. ಹೌದು ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಹೌದು ಆ ಬಂಡಿಯನ್ನ ಹೊಡೆಯುವರು 5 ಮುನಿಸರು. ಹೌದು ಒಬ್ಬರಿಗೆ ಒಬ್ಬರು ಸಮ ಇಲ್ಲ ನೋಡಯ್ಯ. ಅವರ ಇಚ್ಛೆ ನರಿತ ಹೊಡೆದರೆ ಅದರ ಅಚ್ಚಿ ಮುರಿದು ಬಿತ್ತು ಕಾಣ ಗುಹೇಶ್ವರ ತಿಳಿದ್ರು. ಹೌದು ಹೀಗಂದ್ರೆ ಏನ್ರಿಪ್ಪ? ದೇಹ ಎಂಬುದು ನೋಡ್ರಿ, ಕಾಲುಗಳು 2 ಬಂಡಿಯ ಗಾಲಿ ಕಂಡಯ್ಯ. ಹೌದು ಎತ್ತಿನ ಗಾಡಿಗೆ 2 ಚಾಕ ಅದಾವ ಅಂತೇಳಿ ಗಾಡಿ ನಡೀತದಲ್ರಿ. ಹೌದು ನಡೆದಾದ್ರಿಪ್ಪ. ಹೌದು ಬಂಡಿ ಗಾಡಿ ಮ್ಯಾಗ ಕೂತು ಒಬ್ಬ ಹೊಡಿತಾನ. ಹೌದು ಖರೆ ಪಂಚ ಮಹಾಭೂತದ ಇದು ಒಂದು ಬಂಡಿ ಗಾಡಿದ ಹೇಳ್ತಾರ ಮಹಾತ್ಮರು. ಹೌದು ಆ ಬಂಡಿ ಗಾಡಿಗೆ ಚಾಕ ಹಾಂಗದವ, ಈ ಬಂಡಿ ಗಾಡಿಗೆ 2 ಕಾಲಗಳೇ ಚಾಕ ಅಂತ ಹೇಳ್ತಾರ. ಹೌದು ಆ ಬಂಡಿ ಗಾಡಿ ಮ್ಯಾಗ ಒಬ್ಬನೇ ಹೊಡಿಬಹುದು, ಈ ಬಂಡಿ ಗಾಡಿ 5 ಮಂದಿ ಹೊಡಿತಾರ ಅಂತ ಹೇಳ್ತಾರ ಅವರು. ಹೌದು ಯಾರ್ಯಾರಿಪ್ಪ 5 ಮಂದಿ ಅವರು? ಪಂಚ ಜ್ಞಾನೇಂದ್ರಿಯ ಬೆನ್ನ ಹತ್ತದೆ. ವಿವೇಕದ ಹಿಡಿತಟ್ಟದಲ್ಲಿ ನೀ ಹೋದೆ ಅಂದ್ರೆ ನಿನ್ನ ಬಂಡಿ ಗಾಡಿ ಸುರುಳಿತ್ ಹೋಗ್ತದ. ಹೌದು ಒಂದು ವೇಳೆ ಪಂಚ ಜ್ಞಾನೇಂದ್ರಿಯ ಬೆನ್ನನೇ ನೀ ಹತ್ತದೆ ಅಂದ್ರ ಹೌದು ಎತ್ತಿನ ಗಾಡಿದ ಅಚ್ಚಿ ಕಡದ ಬಿದ್ದ ಬಳಕ ಚಾಕ್ ಒತ್ತಟ್ಟಿ ಗಾಡಿ ಒತ್ತಟ್ಟಿ ಆಗ್ತದ ನೋಡು. ಹೌದು ಆ ರೀತಿ ಆಗ್ತದ್ರಿ. ಆ ರೀತಿ ನಿಂದ ಗಾಡಿ ಘಟಾರ್ಕ ಟಾಂಗ ಪಲ್ಟಿ ಘೋಡ ಫರಾರಾಗುತ್ತದ. ಹೌದು ಅದಕ್ಕೆ ಮನುಷ್ಯನಲ್ಲಿ ವಿವೇಕ ಅನ್ನೋದು ಮುಖ್ಯದ ಅಂತ ಹೇಳ್ತಾರ ಅವರು. ಹೌದು ಮನುಷ್ಯನಲ್ಲಿ ವಿವೇಕ ಅನ್ನೋದು ಮುಖ್ಯದ ಅಂತ ಹೇಳ್ತಾರ. ಹೌದು ಇಲ್ಲೆಲ್ಲ ಶಾಸ್ತ್ರೀಯ ಮಂದಿ ಕೂಡ್ಯಾದ. ಹೌದು ಸಂಗೀತ ಭಜನಾದವರು ಅದಾರ, ಪಾರಿಜಾತ ಭಜನಾದವರು ಅದಾರ, ಪುರಾಣ ಬಲ್ಲವರು ಅದಾರ, ಅರಿತವರು ಅದಾರ. ಹೌದು ಹರಿ ಭಜನಾದವರು ಕೂಡ್ಯಾರ. ಹೌದು ನೋಡ್ರಿ, ಅನುಭಾವಿ ತತ್ವಜ್ಞಾನಿಗಳು ಹೌದು ವಿಷಯ ಹಂಗೆ ಹೇಳ್ತಾರಿಪ್ಪ? ಕರ್ಮಗಳೇ ಜನನಕ್ಕೆ ಮೂಲ ಕಾರಣದ ಹೇಳ್ತಾರ. ಹೌದು ನಾವು ನೀವು ಹುಟ್ಟಿ ಬರ್ಬೇಕಂದ್ರೆ ಮೂಲ ಕರ್ಮ. ಹೌದು ಕರ್ಮದಿಂದ ಈ ಜನ್ಮ ನಮಗೆ ಸಿಕ್ಕದ, ಈ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದೆ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು ಹ್ಯಾಂಗ್ರಿಪ್ಪ? ಹ್ಯಾಂಗ್ ಹೇಳಿದ್ರದು? ಕರ್ಮ 3 ಪ್ರಕಾರಗಳದಾವ. ಹೌದು ಯಾವ್ಯಾವ? ಸಂಚಿತ, ಪ್ರಾರಬ್ಧ, ಆಗಮ್ಯ. ಹೌದಲ್ರಿ? ಹೌದು ಆ ಕರ್ಮಗಳಿಂದ ಜನನಕ್ಕೆ ಕಾರಣ ಅಂತ ಹೇಳ್ತಾರ. ಹೌದು ಮಹಾತ್ಮರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಿಪ್ಪ ಮಾತ? ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನಿವಚನ್ ಸುಪುತ್ರ ಮುಖದೃಷ್ಟ ಅಂತ ಹೇಳಿದ್ರು. ಹೌದು ಹೀಗಂದ್ರೆ ನಮಗೆ ಅರ್ಥ ಆಗಲಿಲ್ಲ ನೋಡ್ರಿಪ್ಪ. ಈಗ ನಿನಗೆ ಹೇಳೋದು ಬೇಡ, ಕೂತವ್ರಿಗೆ ಹೇಳೋದು ಅದೀಗ. ಅದೇ ಅಲ್ರಿಪ್ಪ, ಹೇಳ್ರಿ. ಈಗ ಪ್ರತಿಯೊಬ್ಬರು ಲಗ್ನ ಆದ ಬಳಿಕ ನಮ್ಮ ಹೊಟ್ಟೆಲಿ ಸುಮಾರು ಮಗ ಹುಟ್ಟಲಿ ಅಂತೇಳಿ ಬೇಡ್ಕೋತಾರೇನ್ರಿ? ಯಾರು ಬೇಡ್ಕೋಬೇಕ್ರಿ? ಇಲ್ಲಿ ಕೂತವ್ರು ಒಬ್ಬರೇ ನಮ್ಮ ಹೊಟ್ಟೆಲಿ ಸುಮಾರು ಮಗ ಹುಟ್ಟಿ ಬರ್ಲಿ ಅಂತೇಳಿ ಯಾರು ಬೇಡ್ಕೋತೀರೇನು? ಯಾರು ಬೇಡ್ಕೊಳ್ಳೋದಿಲ್ಲ. ಎಲ್ಲರೂ ಸುಪುತ್ರ ಮಗ ನಮ್ಮ ಹೊಟ್ಟೆಲಿ ಒಳ್ಳೆ ಮಗ ಹುಟ್ಟಲಿ ಅಂತೇಳಿ ಬೇಡ್ಕೋವ್ರೇ ಇದ್ದೇವೆ ಇಲ್ಲಿ. ಹೌದಲ್ಲ? ಪುತ್ರಗಳಲ್ಲಿ ಪ್ರಕಾರಗಳದಾವ. ಹೌದು ಮಕ್ಕಳಲ್ಲಿ ಪ್ರಕಾರ ಅದಾವ. ಹೌದು ಯಾವ್ಯಾವ್ರಿಪ್ಪ ಅವು? ಒಂದು ಋಣಾನುಬಂಧನ ಪುತ್ರ. ಹೌದು ಏನೋ ಋಣಾನುಬಂಧು ಪುತ್ರ. 2ನೇದು ಶತ್ರು ಪುತ್ರ. ಹೌದು 3ನೇದು ಉದಾಸೀನ ಪುತ್ರ. ಹೌದು 4ನೇದು ಸೇವಕ ಪುತ್ರ. ಹೌದು 5ನೇದು ದತ್ತಕ ಪುತ್ರ. ಹೌದು
ಪುತ್ರಗಳಲ್ಲಿ ಪ್ರಕಾರ ಅದಾವ. ಹೌದು ಹೌದು ಹೆಂಗ್ರಿಪ್ಪ ಇವು ಪುತ್ರ? ಋಣಾನುಬಂಧನ ಪುತ್ರ ಎದಕ್ಕೆ ಅನ್ಬೇಕು? ಹೌದು ಹೌದು ಎದಕ್ಕೆ ಅನ್ಬೇಕ್ರಿ? ನೋಡ್ರಿ, ಹಿಂದಿನ ಜನ್ಮದಾಗ ನೀ ಯಾರದಾರಿ ಋಣದಾಗಿ ಇದ್ದೆ ಅಂದ್ರ ಹೌದು ದಾಂಧಲಿ ಮಾಡಬೇಡ್ರಿ, ವಿಷಯ ಕೇಳ್ರಿ. ಹೌದು ಹೌದು ಹಿಂದಿನ ಜನ್ಮದಾಗ ಯಾರ್ದಾರೆ ಋಣದಾಗಿದ್ದೆ ಅಂದ್ರ ನೀ ಯಾರದಾರಿ ಋಣದಾಗ ಎದ್ದಿ ನೀ ಅಕಸ್ಮಾತ್ ಪ್ರಾಣ ಬಿಟ್ಟಿದೆ ಅಂದ್ರ ಹೌದು ಈ ಜನ್ಮದಾಗ ಆ ಋಣ ನಿನ್ನ ಕೈಲಿ ತಗೊಂಡು ಹೋಲಕ್ಕವ ನಿನ್ನ ಹೊಟ್ಟಿಲಿ ಮಗ ಆಗಿ ಹುಟ್ಟಿ ಬರ್ತಾನತ್ತ. ಇದಕ್ಕೆ ಋಣಾನುಬಂಧನ ಪುತ್ರ ತಿಳಿ ಕರೀತಾರ. ಹೌದು 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 ಒಂದು ದೃಷ್ಟಾಂತ ಹೇಳ್ತಾ ಲಕ್ಷಡ್ರಿ. ಹೌದು ಕುಂಬಾರಿ ಊರಾಗ ಇಬ್ರು ವಾರ್ಗಿ ಗೆಳೆಯರಿದ್ರು. ಹೌದು ಹೌದು ಕುಂಬಾರಿ ಅಂತ ಊರಾಗ ವಾರಿಗೆ ಗೆಳೆಯರು ಅವ್ರು ಇಬ್ರು ಎಲ್ಲಿ ಬಿಟ್ಟು ಅಗಲತ್ತಿತ್ತ ಅಟ್ಟ ಒಬ್ರಿಗೊಬ್ರು ಪ್ರೇಮ ಇತ್ರಿ. ಹೌದು ಹೌದು ಇಬ್ಬರದು ಅಟ್ಟ ಪ್ರೇಮ. ಹೌದು ಎಲ್ಲೇ ಹೋಗಲಿ ಎಲ್ಲೇ ಕುಂಡ್ರಲಿ ಒಟ್ಟು ಇಬ್ಬರು ಊಟಕ್ಕೂ ಕೂಡಿನೇ ಉಣ್ತಿದ್ರು. ಅಟ್ಟು ಇಬ್ರು ಪ್ರೇಮ ಇತ್ತು. ಹೌದು ಹೌದು ವಾರ್ಗಿ ಗೆಳೆಯರು. ಹೌದು ಕರೆ ಎಲ್ಲಿ ಸಿಟಿ ಸೋಲಾಪುರಕ್ಕೆ ಹೋಗಲಿ ಕುಂಬಾರ್ಯಾಗ ಅಕ್ಕಲಕೊಟ್ಟೆ ಎಲ್ಲಿ ಹೋದ್ರು ಅವ್ರಿಗೆ ಕೆಲಸ ಯಾರು ಹಚ್ಚಿತ್ತಲ್ಲ. ಹೌದು ಹೌದು ಅವ್ರು ವಿಚಾರ ಮಾಡಿರು. ಹೌದು ಏನು ವಿಚಾರ ಮಾಡಿದ್ರು? ಹ್ಯಾಂಗಪ್ಪ ಇನ್ನು ಊರಾಗಂತೂ ನಮ್ಗೆ ಎಲ್ಲಿ ತೆಗದಿಲ್ಲ. ಹೌದು ಹೌದು ಏನು ಮಾಡ್ಬೇಕು ನಾವಿನ್ನು? ಮುಂಬೈ ಅಂತ ಸಿಟಿ ಹೋಗಿ ಯಾವಾದರೆ ಒಂದು ಉದ್ಯೋಗ ಮಾಡೋಣ ಅಂದ್ರೆ ಅವ್ರಿಬ್ರು ಕೂಡಿ ಹೌದು ಹೌದು ಊರು ಬಿಟ್ರು. ಹೌದು ಊರು ಬಿಟ್ಟು ಬಳಕ ಮುಂಬೈ ಅಂತ ಸಿಟಿಗೆ ಹೋಗ್ಯಾರ. ಹೌದು ಮುಂಬೈ ಅಂತ ಸಿಟಿ ಒಳಗ